ಇದು ಟೊಮೊಟೊ ಕಾಯಿಂದು ಚಟ್ನಿ. ಬಿಸಿ ರೊಟ್ಟಿ ಜೊತೆ ತುಪ್ಪ ಬೆಣ್ಣೆ ಈ ಚಟ್ನಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮೊಸರು ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಮೊಸರು ಅನ್ನದ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅರ್ಧ ಕೆ ಜಿಯಷ್ಟು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ. 1/4 ಕೆ ಜಿಯಷ್ಟು ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ. ಬೆಂದಿರೋ ಟೊಮೊಟೊ ಮೆಣಸಿನ್ಕಾಯಿನ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ತರಿಯಾಗಿ ರುಬ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ರಿ, ನೋಡಿಕೊಂಡು ಅದನ್ನು ಉಪಯೋಗಿಸ್ಬೇಕು. ಒಂದು ಬಾಣಲಿಗೆ ಒಂದು ಸೌಟ್ನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬೆಂದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ. ಈರುಳ್ಳಿ ಸ್ವಲ್ಪ ಬೆಂದರೆ ಸಾಕು, ತುಂಬ ಬೇಯೋದೇನು ಬೇಡ. ಈಗ ಇದಕ್ಕೆ ರುಬ್ಕೊಂಡಿರೋ ಮೆಣಸಿನ್ಕಾಯಿ ಟೊಮೊಟೊ ಕಾಯಿಂದು ಮಿಶ್ರಣ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಇದನ್ನು ಮಾಡಲಿಕ್ಕೆ ಟೊಮೊಟೊಕಾಯಿ ಅಥವಾ ಸ್ವಲ್ಪ ಹಣ್ಣಾಗಿರೋ ಟೊಮೊಟೊಕಾಯಿ ತೊಗೊಂಡ್ರೆ ಒಳ್ಳೆಯದು. ಸ್ವಲ್ಪ ಕುರ್ಷಾಣಿ ಪುಡಿ, ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿದ್ರೆ ಆಯಿತು, ಟೊಮೊಟೊಕಾಯಿ ಚಟ್ನಿ ರೆಡಿ. ಇದ್ರ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ರೊಟ್ಟಿ, ಚಪಾತಿ, ಮೊಸರು ಅನ್ನೋ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಮಸ್ತೆ.